ಯು ಜಿ ಸಿ ನೀಟ್ ಪರೀಕ್ಷೆ ಒಂದು ಎಕ್ಸಾಮ್ ಒಂದು ಸಿಟಿಯನ್ನು ಅಪ್ಡೇಟ್ ಮಾಡೋದು ಹೇಗೆ ನೋಡಿ. ಫಸ್ಟ್ ನೀವು ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಫಿಲಪ್ ಮಾಡ್ಕೋಬೇಕಾಗುತ್ತೆ. ಅರ್ಜಿಯಲ್ಲಿ ನೀವು ಸಲ್ಲಿಸಿರೋ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡು ಅದು ಕ್ಯಾಪ್ಚಾನ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೇಲ್ಗಡೆ ಅಪ್ಡೇಟ್ ಪ್ರೆಸೆಂಟ್ ಅಡ್ರೆಸ್ ಮತ್ತು ಸಿಟಿ ಎಕ್ಸಾಮ್ ಸಿಟಿ ಅಂತ ತೋರಿಸುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೋಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಕೆಳಗಡೆ 2 ಎಕ್ಸಾಮ್ ಸಿಟಿ ಮತ್ತು ನಿಮಗೆ ಚಾಯ್ಸ್ ಮಾಡಲು ಇಲ್ಲಿ ಆಪ್ಷನನ್ನು ಕೊಡ್ತಾ ಇದ್ದಾರೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ಸ್ ನಿಮ್ಮ ನಿಯರೆಸ್ಟ್ ಸಿಟಿ ಯಾವುದಿದೆ ನೋಡಿ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಸಿಟಿಗಳನ್ನು ಚಾಯ್ಸ್ ಮಾಡಲು ತಮಗೆ ಇಲ್ಲಿ ಆಪ್ಷನ್ ಇರುತ್ತೆ. 2ರಲ್ಲಿ ಒಂದು ಎಕ್ಸಾಮ್ ಸೆಂಟರನ್ನು ತಮಗೆ ಅಲೌಟ್ ಮಾಡಲಾಗುತ್ತೆ, ಅದನ್ನು ಸರಿಯಾಗಿ ಇಲ್ಲಿಂದ ನೀವು ಫಿಲಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ಯಾಪ್ಚಾನ್ನ ಕೇಳ್ತಾ ಇದೆ, ಕ್ಯಾಪ್ಚಾನ್ನ ಹಾಕಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದರೆ ನಿಮ್ಮದು ಎಕ್ಸಾಮ್ ಸಿಟಿ ಮತ್ತು ಅಡ್ರೆಸ್ಸನ್ನು ನೀವು ಅಪ್ಡೇಟ್ ಕಂಪ್ಲೀಟನ್ನು ಮಾಡಿರ್ತೀರಿ. ಇಷ್ಟು ಮಾಡಿದರೆ ಸಾಕು, ನಿಮ್ಮ ಎಕ್ಸಾಮ್ ಸಿಟಿಯನ್ನು ಇಲ್ಲಿ ನೀವು ಅಪ್ಡೇಟ್ ಮಾಡ್ತೀರಿ. ಕನ್ಫರ್ಮ್ ಆದ ತಕ್ಷಣ ನೀವು ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ನೋಡಿ. ಫೈನಲ್ ಆಗಿ ಇಲ್ಲಿ ಓಕೆ ಅಂತ ತೋರಿಸಿದ್ರೆ ಮುಗೀತು. ಇಷ್ಟು ಮಾಡಿದರೆ ಸಾಕು, ನಿಮ್ಮ ನೀಟ್ ಅಪ್ಲಿಕೇಶನ್ ಒಂದು ಎಕ್ಸಾಮ್ ಸಿಟಿ ಅಪ್ಡೇಟ್ ಆಗಿರುತ್ತೆ.